ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಮಾ ಚಾನಲ್ ಲೈಫ್ ಸ್ಟೈಲ್. ನೋಡ್ರಿ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದ್ರೆ, ಹಿಂದಿನ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ಬ್ಲೌಸ್ದು ಡೈಗ್ರಾಮ್ನ ಯಾವ ರೀತಿ ಹಾಕೋದು ಅಂತೇಳಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ ಏನು ಮಾಡ್ತೀನಿ ಅಂತಂದರೆ, ಬ್ಲೌಸ್ ಡೈಗ್ರಾಮ್ ಹಾಕುವಾಗ ನಾವು ಏನೇನು ತಪ್ಪು ಮಾಡ್ತೀವಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾಕಂದರೆ ನಾವು ಎಲ್ಲಿ ಏನು ತಪ್ಪು ಮಾಡ್ತೀವಿ ಅನ್ನೋದು ನಾವು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡ್ರೆ ನಾವು ಬ್ಲೌಸ್ನ ಡೈಗ್ರಾಮ್ ಹಾಕೋ ಹೊತ್ತಿನಾಗ ಯಾವುದೇ ರೀತಿ ತಪ್ಪು ಮಾಡೋದಿಲ್ಲ. ಮತ್ತು ನೆಕ್ಸ್ಟ್ ನಮಗೆ ಸ್ಟಿಚಿಂಗನ್ನು ಯಾವುದೇ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಯಾಕಂದರೆ ಡೈಗ್ರಾಮ್ ನಾವು ಹಾಕೋದು ಕರೆಕ್ಟಾಗಿ ಹಾಕಬೇಕು. ಅಂದರೆ ಒಂದು ಸ್ವಲ್ಪ ಏನು ನಾವು ಒಂದು ಸ್ವಲ್ಪ ವಿಡಿಯೋ ನೋಡ್ಬಿಡ್ತೀವಿ, ನೋಡಿದ ತಕ್ಷಣ ಹಾಕ್ತೀವಿ. ಆದರೆ ನಮ್ಗೆ ಏನಾಗ್ತೈತೆ ಅಂತಂದರೆ, ಒಂದೊಂದು ಸರಿ ಆರ್ಮೋಲ್ ಹತ್ರ, ಇಲ್ಲಾಂದರೆ ನೆಕ್ ಹತ್ರ ಪ್ರಾಬ್ಲಮ್ ಆಗ್ತಿರ್ತೈತಿ, ಇಲ್ಲಾಂದರೆ ಭುಜ ಜಾರೋದು ಆಗ್ತಿರ್ತೈತಿ, ಇಲ್ಲಾಂದ್ರೆ ಏನಾಗ್ತಿರುತ್ತೆ ನಮಗೆ ಅಂತಲೇ ಫಿಟ್ಟಿಂಗ್ ಹತ್ರ ಏನು ಆರ್ಮೋಲ್ ಹತ್ರ ಫಿಟ್ಟಿಂಗ್ ಏನು ಬರ್ತಿರ್ತೈತಿ, ತುಂಬ ಟೈಟಾಗಿ ಬರ್ತಿರ್ತೈತಿ. ನಾನೊಂದು ಅಳತೆ ಬ್ಲೌಸ್ ಹಿಡಿದು ತೋರಿಸ್ತೀನಿ ನಿಮ್ಗೆ. ಡೈಗ್ರಾಮ್ ಹಾಕುವಾಗ ನಾವು ಎಲ್ಲೆಲ್ಲಿ ಏನು ತಪ್ಪು ಮಾಡಿದ್ರೆ ನಮ್ಗೆ ಯಾವ ರೀತಿ ಬ್ಲೌಸ್ನ ಸ್ಟಿಚ್ ಮಾಡಿದ ಮೇಲೆ ಎಲ್ಲೆಲ್ಲಿ ನಮಗೆ ಮಿಸ್ಟೇಕ್ಸ್ ಬರ್ತಾವೆ ಅಂತೇಳಿ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡ್ರಿ, ಕೊನೆ ತನಕ ನೋಡ್ರಿ. ಬನ್ನಿ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡ್ರಿ, ಇವಾಗ ಸ್ಟಿಚ್ ಮಾಡಿರೋದು ಇದು ಒಂದು ಬ್ಲೌಸ್ ಐತಿ. ಅಂದರೆ ಇವಾಗ ಕರೆಕ್ಟಾಗಿ ಡೈಗ್ರಾಮ್ ಪ್ರಕಾರನೇ ಕರೆಕ್ಟಾಗಿ ಡೈಗ್ರಾಮ್ ಹಾಕಿ ಸ್ಟಿಚ್ ಮಾಡಿರೋ ಬ್ಲೌಸ್ ಇದು. ಯಾವುದೇ ರೀತಿ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಬರೋದಿಲ್ಲ, ಮತ್ತು ಫಿನಿಶಿಂಗಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬಂದಿಲ್ಲ. ಆದರೆ ನಾವು ಡೈಗ್ರಾಮ್ ಹಾಕುವಾಗ ಏನು ಮಿಸ್ಟೇಕ್ ಮಾಡಿದರೆ ಎಲ್ಲಿ ಫಿಟ್ಟಿಂಗಲ್ಲಿ ಪ್ರಾಬ್ಲಮ್ ಬರ್ತೈತಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಬೇಡ್ರಿ, ಸ್ಕಿಪ್ ಮಾಡಿದ್ರೆ ಅರ್ಥ ಆಗಂಗಿಲ್ಲ ನಿಮ್ಗೆ. ನೋಡಿರಿ, ಫಸ್ಟ್ ಇವಾಗ ಇದು ಬ್ಯಾಕ್ ಮತ್ತು ಇದು ಫ್ರಂಟ್ ಎರಡು, ಮತ್ತು ಇದು ಸ್ಲೀವ್ಸ್ ಆಯಿತಾ. ಇವು ಮೂರನ್ನು ನಾವು ಕರೆಕ್ಟಾಗಿ ಹಾಕಿದ್ರೆ ಬ್ಲೌಸು ನಮಗೆ ಫಿನಿಶಿಂಗ್ ಕರೆಕ್ಟಾಗಿ ಬರ್ತೈತಿ. ಫಸ್ಟ್ ನಾವು ಎಲ್ಲಿ ತಪ್ಪು ಮಾಡ್ತೀವಿ ಅಂತಂದರೆ, ನೋಡಿರಿ, ಫಸ್ಟ್ ಏನು ಮಾಡ್ಬಿಡ್ತೀವಿ ಅಂತಂದರೆ, ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇರ್ತೈತಿ ಅದನ್ನು ಫಸ್ಟ್ ನಾವು ಕರೆಕ್ಟಾಗಿ ನೋಡ್ಕೋಬೇಕು. ಅದರ ಮೇಲೆ ನಾವು ನೆಕ್ ಬಿಡ್ತು ಮತ್ತು ಇದನ್ನ ಶೋಲ್ಡರ್ನ ತೊಗೋಬೇಕು. ಆದ್ರೆ ನಾವೇನು ಮಾಡ್ಬಿಡ್ತೀವಿ, ಒಂದೊಂದು ಸರಿ ಚೆಸ್ಟ್ ಮೆಜರ್ಮೆಂಟ್ ತುಂಬ ಜಾಸ್ತಿ ಇದ್ರೂ ಏನು ಮಾಡ್ಕೊತೀವಿ ಅಂತಂದರೆ, ಇಲ್ಲಿ 2 ಇಂಚನ್ನ ತೊಗೊಂಡ್ಬಿಡ್ತೀವಿ. ಹೌದಾ, ಎಲ್ಲರೂ ಕಟಿಂಗ್ ಮಾಡ್ಕೊಳ್ಳೋವಾಗ 2 ಇಂಚ್ ತೊಗೋಬೇಕಂತೇಳಿ ಆ ರೀತಿ ತೊಗೊಂಡ್ಬಿಡ್ತೀವಿ. ಆ ಥರ ತೊಗೊಂಡ್ರೆ ಏನಾಗ್ಬಿಡ್ತೈತಿ, ನಮ್ಗೆ ನೆಕ್ ಹತ್ರ ತುಂಬ ಪ್ರಾಬ್ಲಮ್ ಆಗ್ತೈತಿ. ಮತ್ತು ಏನಾಗ್ತೈತಿ, ಇಲ್ಲಿ ತುಂಬ ಟೈಟ್ ಆದರೂ ಬರ್ತೈತಿ, ಇಲ್ಲಾಂದರೆ ಇಲ್ಲಿ ಜಾಸ್ತಿ ಫಿಟ್ಟಾಗಿ ಹಿಡ್ದಿರೋ ಥರ ಇಲ್ಲಿ ಬರುತ್ತೆ. ನಾವು ಏನು ಮಾಡ್ಬೇಕಂತಂದರೆ, ಫಸ್ಟ್ ನಾವು ಚೆಸ್ಟ್ ಮೆಜರ್ಮೆಂಟ್ ಎಷ್ಟು ಇರ್ತೈತಿ ಅದ್ರ ಮೇಲೆ ನಾವು ನೆಕ್ ಬಿಡ್ತನ ತೊಗೋಬೇಕು. ಇದು ನಮಗೆ ಫಸ್ಟ್ನೇ ಪಾಯಿಂಟ್. ಮತ್ತು ನೆಕ್ಸ್ಟ್ ಇಲ್ಲಿ ನೋಡ್ರಿ, ನಾವು ಇಲ್ಲಿ ನೋಡ್ರಿ ಶೇಪ್ನ ತೆಗಿತಿರ್ತೀವಿ ಅಂತ ಅನ್ಕೋರಿ. ಫಸ್ಟ್ ನಾವು ನೆಕ್ದು ಶೇಪು ಹಿಂದಗಡೆ ನಾವು ನೆಕ್ ಶೇಪು ಕೊಡ್ತಾ ಇರ್ತೀವಿ. ಕೊಡುವಾಗ ಏನು ಮಾಡ್ತೀವಿ, ನೀಟಾಗಿ ತೆಗೆಯಂಗಿಲ್ಲ. ಇಲ್ಲಿ ನಾವು ಏನು ಮಾಡ್ತೀವಿ, ಇದು ಲೈನ್ ಹಾಕುವಾಗ ಒಂದು ಸ್ವಲ್ಪ ಹಿಂಗೆ ರೌಂಡ್ನ ಕಡಿಮೆ ತೊಗೊಂಡ್ಬಿಡ್ತೀವಿ. ಇಲ್ಲಾಂದರೆ ಏನು ಮಾಡ್ಕೋತೀವಿ, ಈ ಥರ ಇಲ್ಲಿ ಜಾಸ್ತಿ ಮಾಡ್ಕೊಂಡ್ಬಿಡ್ತೀವಿ. ಪೂರ್ತಿ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಏನಾಗ್ತೈತಿ, ನಾವು ಹಿಂದ್ಗಡೆ ಡೋರಿಗೆ ಕಟ್ತಿದ್ರೆ ಏನಾಗ್ತೈತಿ, ಕರೆಕ್ಟಾಗಿ ಬರ್ತೈತಿ, ಅಷ್ಟೇನು ಪ್ರಾಬ್ಲಮ್ ಆಗಂಗಿಲ್ಲ. ಆದರೆ ಏನು ಮಾಡ್ತೇವೆ, ಒಬ್ಬೊಬ್ಬರು ಡೋರಿಗೆ ಕಟ್ಸ್ಕೊಳ್ಳೋದಿಲ್ಲ. ಅವ್ರಿಗೆ ಏನಾಗ್ತೈತಿ, ಇಲ್ಲಿ ನಾವು ಜಾಸ್ತಿ ತುಂಬ ಡೀಪಾಗಿ ತೊಗೊಂಡ್ಬಿಟ್ರೆ ಏನಾಗ್ತೈತಿ, ಭುಜ ಜಾರಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಹಾಗಾಗಿ ನಾವು ಶೇಪ್ ತೆಗಿಯುವಾಗ ತುಂಬ ಇಲ್ಲಿ ನೀಟಾಗಿ ತೊಗೋಬೇಕು. ಜಾಸ್ತಿ ಜನ ಏನು ಮಾಡ್ಬಿಡ್ತಾರೆ, ಇಲ್ಲಿ ನೀಟಾಗಿ ಇಲ್ಲಿ ಶೇಪ್ ಕೊಡಂಗಿಲ್ಲ, ಏನು ಮಾಡ್ಬಿಡ್ತಾರೆ, ಇಲ್ಲಾಂದ್ರೆ ಇಲ್ಲಿ ನೆಕ್ ತುಂಬ ಇಲ್ಲಿ ಏನು ಮಾಡ್ಬಿಡ್ತಾರೆ ನೋಡ್ರಿ, ಇಲ್ಲಿ ಹಾಕೊಳ್ಳುವಾಗ ಇದು ನೆಕ್ ಹತ್ತಿ ಮಾಡಿಬಿಡ್ತಾರೆ ಅವ್ರು. ಅಂದ್ರೆ ಹಿಂಗೆ ಇಲ್ಲಿ ಪೂರ್ತಿ ಚಿಕ್ಕದಾಗಿ ನಾವು ತಗೊಂಡ್ಬಿಟ್ರೆ ಏನಾಗುತ್ತೆ, ಬ್ಲೌಸ್ ನಮಗೆ ಈ ರೀತಿ ಬಂದ್ಬಿಡ್ತೈತಿ. ನೋಡ್ರಿ, ತೋರಿಸ್ತೀನಿ ನಾನು. ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ನಾವು ನೋಡ್ರಿ, ಇಲ್ಲಿ ಬ್ಯಾಕ್ ಸೈಡ್ ನಾವು ರೌಂಡ್ನ ನೀಟಾಗಿ ಕೊಡಬೇಕು. ನೀಟಾಗಿ ಕೊಡಲಿಲ್ಲ ಅಂದ್ರೆ ಏನಾಗ್ತೈತಿ, ಇಲ್ಲಿ ಚಿಕ್ಕದಾಗಿ ತಗೊಂಡ್ರೆ ನಮ್ಗೆ ಶೇಪ್ ಹೆಂಗೆ ಬರುತ್ತೆ, ಇಲ್ಲಿ ಸಣ್ಣದು ಬರ್ತೈತಿ, ಇಲ್ಲಿ ಇಷ್ಟ ಅಗಲ ಆಗ್ಬಿಡ್ತೈತಿ. ಮೇಲ್ಗಡೆ ಮುಂಭಾಗ ಇಲ್ಲಿ ಏನಾಗ್ತೈತಿ, ಮೇಲ್ಗಡೆ ಜಾಸ್ತಿ ಆಗ್ಬಿಡ್ತೈತಿ. ಹಾಗಾಗಿ ಫಿಟ್ಟಿಂಗು ನೀಟಾಗಿ ಬರೋಂಗಿಲ್ಲ. ಹಿಂಗೆ ಭುಜ ತುಂಬ ಜಾರಕ್ಕೆ ಸ್ಟಾರ್ಟ್ ಆಗ್ಬಿಡ್ತಾವೆ. ಅವು ಡೋರಿ ಹಚ್ಚಿದ್ರೂ ಏನಾಗಂಗಿಲ್ಲ, ಚೆನ್ನಾಗಾಗಂಗಿಲ್ಲ. ಯಾಕಂದರೆ ನಾವು ಇಲ್ಲಿ ತೆಳಗಡೆ ಎಷ್ಟು ನೀಟಾಗಿ ನಾವು ಶೇಪ್ನ ತೆಗಿತೀವಿ, ಅದ್ರ ಮೇಲೆ ಬ್ಲೌಸ್ ಫಿಟ್ಟಿಂಗು ಕರೆಕ್ಟಾಗಿ ಕೊಡ್ತೈತಿ. ಅದು ಇಲ್ಲೊಂದು ಹಾಕುವಾಗ ನೀವು ಸ್ವಲ್ಪ ನೀಟಾಗಿ ನೋಡ್ಕೊಂಡು ಡೈಗ್ರಾಮ್ನ ಹಾಕೋದ್ಮೇಲೆ ಇದು ಒಂದು ನಾವು ಮೇಜರಾಗಿ ಪ್ರಾಬ್ಲಮ್ನ ಮಾಡ್ಕೊತಿರ್ತೀವಿ. ನೆಕ್ಸ್ಟ್ ಏನು ಮಾಡ್ತೀವಿ ಅಂತಂದರೆ, ಆರ್ಮೋಲ್ ಹತ್ರ ಏನು ಮಾಡ್ತಿರ್ತೀವಿ, ಇದನ್ನು ಇಲ್ಲಿ ನೋಡ್ರಿ, ನಾವು ಶೇಪ್ ತೆಗಿಯುವಾಗ ತುಂಬ ಒಳಗಡೆ ಈ ರೀತಿ ತಗೊಳ್ಳೋದು,
ಈ ಥರ ಮಾಡ್ಬಿಡ್ತೀವಿ. ನೀಟಾಗಿ ತಗೊಳಂಗಿಲ್ಲ ನಾವು. ಕರೆಕ್ಟಾಗಿ ಇಲ್ಲಿಂದ ಇಲ್ಲಿ ಎಷ್ಟು ಇಟ್ಕೊಂಡಿರ್ತೀವಿ ಅಷ್ಟಕ್ಕೆ ನಾವು ಅಳತೆ ಮಾಡಿ ಕರೆಕ್ಟಾಗಿ ತಗೋಬೇಕು. ಹಂಗಾದ್ರೆ ಏನಾಕೈತಿ, ಯಾವುದೇ ರೀತಿ ಆರ್ಮೋಲ್ ಶೇಪಲ್ಲಿ ಇದು ಪ್ರಾಬ್ಲಮ್ ಆಗಲ್ಲ. ನೋಡ್ರಿ, ಇಲ್ಲಿ ನಾವು ಆರ್ಮೋಲ್ ಈ ರೀತಿ ತೆಗೆದಿರ್ತೀವಿ. ಇಲ್ಲಿ ನಾವು ಬಟ್ಟೆ ಏನಾದರೂ ಒಳಗಡೆ ಪೂರ್ತಿ ಇಲ್ಲಿ ನೋಡ್ರಿ ಈ ಥರ ನಾವು ಶೇಪ್ನ ಇಲ್ಲಿ ಒಳಗಡೆ ತಕೊಂಡ್ಬಿಟ್ರೆ ಈ ಬಟ್ಟೆ ನಮ್ಗೆ ಕಡಿಮೆ ಆಗ್ಬಿಡ್ತೈತಿ. ಇಲ್ಲಿ ಇದು ಕಡಿಮೆ ಆದ್ರೆ ಏನಾಗ್ತೈತಿ, ತೋಳು ಅಟ್ಯಾಚ್ ಮಾಡಿದಾಗ ಇಲ್ಲಿಯವರೆಗೂ ನಮಗೆ ನೋಡ್ರಿ ತೋಳು ಬಂದ್ಬಿಡುತ್ತೆ. ಇಲ್ಲಿ ಈ ಪಾರ್ಟ್ ನಮಗೆ ತುಂಬ ಕಡಿಮೆ ಆಗ್ಬಿಡ್ತೈತಿ. ಹಂಗಾಗಿ ಏನಾಕೈತಿ, ಬ್ಲೌಸು ಟೈಟಾಗಿ ಬರೋದು ಆ ರೀತಿ ಆಗ್ತೈತಿ. ಇಲ್ಲಾಂದರೆ ಇಂಥಲ್ಲೇ ಪೂರ್ತಿ ಫಿಟ್ ಹಿಡ್ದಿರೋ ಥರ ಅವ್ರು ಏನಾರ ವೇರ್ ಮಾಡಿದಾಗ ಹೆಂಗೆ ಅನಿಸ್ತೈತಿ ಅಂತಂದ್ರೆ ಇಲ್ಲಿ ಪೂರ್ತಿ ಫಿಟ್ಟಾಗಿ ಹಿಡ್ದಿರೋ ಥರ ಏನಾಗ್ತೈತಿ, ಫೀಲ್ ಆಗ್ತೈತಿ. ಸಫಿಸಿಯೆಂಟ್ ಅನ್ಸಂಗಿಲ್ಲ. ಇಲ್ಲಿ ಮತ್ತೆ ಇಲ್ಲಿ ನಾವು ಏನು ಮಾಡಬೇಕು, ಆರ್ಮೋಲ್ ಶೇಪ್ ತಕ್ಕೊಳ್ಳುವಾಗ ನೀಟಾಗಿ ತಕ್ಕೋಬೇಕು. ಕರೆಕ್ಟಾಗಿ ಫಸ್ಟ್ ನೀವು ಸ್ಟಾರ್ಟಿಂಗು ಡಯಾಗ್ರಾಮ್ನ ಹಾಕ್ತಿರ್ತೀವಿ ಅನ್ನೋದಕ್ಕೆ ಲೇಟ್ ಮಾಡಿದ್ರು ಪರವಾಗಿಲ್ಲ, ಸ್ವಲ್ಪ ನೀಟಾಗಿ ಡಯಾಗ್ರಾಮ್ನ ಹಾಕೋದನ್ನ ಕಲ್ಕೋರಿ. ನೆಕ್ಸ್ಟ್ ಫ್ರಂಟ್ ನೆಕ್ಕಲ್ಲಿ ಏನು ಪ್ರಾಬ್ಲಮ್ ಮಾಡ್ತೀವಿ ಅದೇ ರೀತಿನೇ ಸೇಮು. ಇಲ್ಲೇ ತುಂಬ ಜಾಸ್ತಿ ತೆಗೆದುಬಿಡ್ತೀವಿ. ಇಲ್ಲಾಂದರೆ ಸ್ಟಿಚ್ ಮಾಡ್ಕೊಳ್ಳುವಾಗ ನನ್ನ ಹತ್ರ ಒಬ್ಬೊಬ್ರು ಅಂದರೆ ನಮ್ಮ ಜೊತೆಗೆ ಒಬ್ಬೊಬ್ರು ಸ್ಟಿಚ್ ಮಾಡ್ತಿರ್ತಾರಲ್ಲ ನಮ್ಮೂರಲ್ಲಿ, ಒಂದಿಬ್ರು ಹುಡುಗಿಯರು ಹೆಂಗೆ ಕೇಳ್ತಿರ್ತಾರೆ, ನಿಮ್ದು ರೌಂಡ್ ನೀಟಾಗಿ ಬಂದಿರ್ತೈತಿ ಮುಂದೆ ಮತ್ತೆ ಹಿಂದೆ, ನಮ್ದು ಯಾಕೆ ಇಷ್ಟು ತುಂಬ ಕೊಳ್ಳೆ ಹತ್ತಿ ಅನಿಸ್ತೈತಿ ಅಂತ ಅವ್ರು ಕೇಳ್ತಾರೆ. ಅವ್ರದ್ದು ಯಾಕಂತಂದ್ರೆ ಅವರು ಪೂರ್ತಿ ನಾವು ಇಲ್ಲಿ ಚೌಕ್ ಬಾಕ್ಸ್ ಹಾಕೊಂಡಿರ್ತೀವಲ್ಲ ಅಳತೆ ಮಾಡ್ಕೊಂಡು ಅದ್ರ ಒಳಗಡೆ ಅವ್ರು ಏನು ಮಾಡಿರ್ತಾರೆ, ಪೂರ್ತಿ ಹತ್ತಿಗೆ ತಗೊಂಡ್ಬಿಟ್ಟಿರ್ತಾರೆ. ನೋಡ್ರಿ ಇಲ್ಲಿ ತುಂಬ ಇಷ್ಟು ಈ ಥರ ತಗೊಂಡ್ಬಿಟ್ಟಿರ್ತಾರೆ ಶೇಪು. ಹಂಗಾಗಿ ಅವ್ರಿಗೆ ತುಂಬ ಪ್ರಾಬ್ಲಮ್ ಬರ್ತೈತಿ, ಅದು ಕೆಟ್ಟೋಗ್ತಿರ್ತೈತಿ. ಅದಕ್ಕೆ ಏನು ಮಾಡಬೇಕು, ತುಂಬ ನೀಟಾಗಿ ಅದನ್ನು ನಾವು ಹಾಕುವಾಗ ಈ ಥರ ನೀಟಾಗಿ ಬರಬೇಕು. ಅದೇ ರೀತಿನೇ ನಾವು ಡಯಾಗ್ರಾಮ್ನ ಹಾಕೋಬೇಕು. ಹಂಗಾದ್ರೆ ನೀಟಾಗಿ ಬರ್ತೈತಿ ನಮ್ಗೆ. ಮತ್ತು ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ನಾವು ಎಲ್ಲಿ ಪ್ರಾಬ್ಲಮ್ ಮಾಡ್ತೀವಿ ಅಂತಂದ್ರೆ ಇಲ್ಲಿ ನೋಡ್ರಿ, ಇದು ಕಾಜಿ ಪಟ್ಟಿ ಇಲ್ಲಿ ಏನು ಕ್ರಾಸ್ ಇದನ್ನ ನಾವು ಅಟ್ಯಾಚ್ ಮಾಡುವಾಗ ಪ್ರಾಬ್ಲಮ್ ಮಾಡ್ಕೋತೀವಿ. ನೋಡ್ರಿ, ಇಲ್ಲಿಂದ ಇಲ್ಲಿಗೆ ನಮಗೆ ಉದ್ದ ಎಷ್ಟು ಇರುತ್ತೆ ನೋಡ್ರಿ, ಈ ಪಾರ್ಟ್ ಇರ್ತೈತಲ್ಲ, ಈ ಪಾರ್ಟನ್ನು ನಾವು ಉದ್ದಾನ ಕಡಿಮೆ ಮಾಡಬಾರ್ದು. ಇದನ್ನು ನಾವು ಏನಾದರೂ ಕಡಿಮೆ ಮಾಡಿದರೆ ನಮ್ಗೆ ಬ್ಲೌಸು ಮೇಲ್ಗಡೆ ಹೋಗ್ತಿರ್ತೈತಿ. ಅದನ್ನು ನಾವು ಕರೆಕ್ಟಾಗಿ ನೋಡ್ಕೋಬೇಕು. ನೋಡ್ರಿ, ಅದಕ್ಕೆ ನಾವು ಟಚ್ ಪಾಯಿಂಟ್ ಅಂತೀವಿ. ಎಲ್ಲಿಂದ ಇರ್ತದೆ ನಮ್ಗೆ ಉದ್ದ ನೋಡ್ರಿ. ಈಗ ನಾವು ಇಷ್ಟು ಕ್ರಾಸ್ ಪಟ್ಟಿ ಇದ್ರೆ ಏನು, ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೋತೀವಿ ಅಲ್ಲ, ನೆಕ್ಕಿಂದ ಹಿಡಿದು ಇಷ್ಟನ್ನ ನಾವು ಅಳತೆ ಮಾಡ್ಕೊಂಡಿರ್ತೀವಿ. ಇಷ್ಟು ಪಾರ್ಟನ್ನ ನಾವು ಇಲ್ಲಿ 1 ಇಂಚನ್ನ ಎಕ್ಸ್ಟ್ರಾ ಮಾಡ್ಕೊಂಡು ಇಲ್ಲಿ ಇಡಬೇಕು ನಾವು ಕರೆಕ್ಟಾಗಿ. ಆಯ್ತಾ? ಇದನ್ನೇನಾದ್ರೂ ನಾವು ಕರೆಕ್ಟಾಗಿ ಇಲ್ಲಿ ಎಷ್ಟು ಇರುತ್ತೋ ಅಷ್ಟು ತೊಗೊಂಡ್ಬಿಟ್ರೆ ನಮ್ಗೆ ಸ್ಟಿಚ್ ಮಾಡೋದು 1 ಇಂಚು ಕಡಿಮೆ ಬಂದ್ಬಿಡ್ತೈತಿ, ಬ್ಲೌಸು ಮೇಲಾಗ್ಬಿಡ್ತೈತಿ, ಆ ರೀತಿ ಆಗ್ತಿರ್ತೈತಿ. ಮತ್ತು ಈ ಸೈಡನ್ನು ನಾವು ಇದನ್ನ ಅಳತೆ ಮಾಡ್ಕೊಂಡು ಒಂದು ಇಂಚನ್ನ ನಾವು ಜಾಸ್ತಿನ ಇಟ್ಕೋಬೇಕು. ಕರೆಕ್ಟಾಗಿ ಅದೇ ರೀತಿನ ಮಾಡಬೇಕು, ಇಲ್ಲಾಂದರೆ ಬ್ಲೌಸು ಮೇಲ್ಗಡೆ ಹೋಗ್ತಾ ಇರ್ತೈತಿ. ಹಂಗಾಗಿ ಫಿನಿಶಿಂಗು ಕರೆಕ್ಟಾಗಿ ಬರೋಲ್ಲ, ಮತ್ತು ಬ್ಲೌಸು ಕೆಟ್ಟೋಗ್ಬಿಡ್ತೈತಿ ನಮ್ಗೆ. ಮತ್ತು ಇಲ್ಲಿಂದ ಇಲ್ಲಿಗೆ ಅಳತೆ ಮಾಡ್ಕೋಬೇಕು ಬ್ಲೌಸ್. ನೋಡಿರಿ, ಇಲ್ಲಿಂದ ಇಲ್ಲಿಗೆ ನಾ ಕೈ ಹಿಡ್ದಿನಲ್ಲ, ಇಷ್ಟುವರೆಗೂ ನಾವು ಅಳತೆನ ಮಾಡಿಕೊಂಡು ಅದು ನಮಗೆ ಈ ಪಾರ್ಟ್ ಆಗಿರ್ತೈತಿ. ಇದನ್ನು ಸಹ 1 ಇಂಚು ಹೆಚ್ಚಿಗೆ ತೊಗೊಂಡಿರ್ಬೇಕು ನಾವು ಕಟಿಂಗ್ ಮಾಡ್ಕೊಳ್ಳುವಾಗ. ಅದೇ ರೀತಿನೇ ಇವು ಮೂರನ್ನು ನೀಟಾಗಿ ಪಾಯಿಂಟ್ನ ನೋಡ್ಕೊಂಡು ನಾವು ಕಟಿಂಗ್ನ ಮಾಡ್ಕೋಬೇಕು. ನಿಮ್ಗೆ ಅರ್ಥ ಆಗತೈತಿ ಅಂತ ಅನ್ಕೋತೀನಿ ನಾನು. ಇಲ್ಲಿ ಏನಾದರೂ ನಾವು ಕಡಿಮೆ ಮಾಡಿಕೊಂಡ್ರೆ ನಮ್ಗೆ ಬ್ಲೌಸು ಮೇಲ್ಗಡೆ ಹೋಗ್ತೈತಿ. ಹಂಗಾಗಿ ಒಬ್ರು ಸಿಸ್ಟರ್ ಕಮೆಂಟ್ ಮಾಡಿದ್ರು ಏನಂತೇಳಿ, ನನಗೆ ಬ್ಯಾಕ್ ಪಾರ್ಟ್ ಜಾಸ್ತಿ ಉದ್ದ ಬರಾಕಂತೈತಿ ಅಂತೇಳಿ. ನೀವು ಕರೆಕ್ಟಾಗಿ ಅಳತೆ ತೊಗೊಂಡ್ರು ನಿಮ್ಗೆ ಜಾಸ್ತಿ ಬರಾಕತ್ತೈತಿ ಅಂತಂದ್ರೆ ನೀವು ಎಲ್ಲಿ ಮಿಸ್ಟೇಕ್ ಮಾಡಿರ್ತೀರಿ ಅಂತಂದ್ರೆ, ಇಲ್ಲಿ ನೋಡ್ರಿ, ತೋಳು ಅಟ್ಯಾಚ್ ಮಾಡುವಾಗ ಏನು ಮಾಡಿರ್ತೀರಿ, ಒಂದು ತೋಳಿನ ಶೇಪು ಪರ್ಫೆಕ್ಟಾಗಿ ತೆಗ್ದಿರಲ್ಲ ನೀವು. ಹಂಗಾಗಿ ಅದು ಏನು ಉದ್ದ ಬರ್ತಾ ಇರ್ತೈತಿ ಬ್ಯಾಕ್ ಪಾರ್ಟ್ ಮತ್ತು ಫ್ರಂಟ್ ಪಾರ್ಟ್. ಯಾಕಂದರೆ ಇಲ್ಲಿ ನೋಡ್ರಿ, ಇವು ತೋಳಿನ ಪಾರ್ಟ್ ನಮಗೆ ಇಲ್ಲಿ ಕರೆಕ್ಟಾಗಿ 2 ಒಂದೇ ಸಮ ಇರಬೇಕು. ಇಲ್ಲ ನಾವು ಏನು ಮಾಡಿರ್ತೀವಿ ಅಂತಂದರೆ, ಇವು 2 ಪಾರ್ಟ್ನಾಗ ಒಂದನ್ನು ಜಾಸ್ತಿ ಮಾಡಿರ್ತೀವಿ, ಒಂದು ಕಡಿಮೆ ಆಗಿರ್ತೈತಿ. ಹಂಗಾದ್ರೆ ಸ್ಟಿಚ್ ಮಾಡಿದ್ರು ನಮ್ಗೆ ಏನಾಗ್ತೈತಿ, ಇದು ಒಂದು ಸ್ವಲ್ಪ ಉದ್ದ ಬರ್ತಾ ಇರ್ತಾ. ಇಲ್ಲ ಅಂದರೆ ಇಲ್ಲಿ ನೋಡ್ರಿ, ಇಲ್ಲಿ ಸ್ಟಿಚ್ ಹಾಕ್ತಿರ್ತೀವಲ್ಲ ನಾವು ಬ್ಲೌಸಿಂದು, ಹಿಂಗೆ ತೋಳು ಅಟ್ಯಾಚ್ ಮಾಡುವಾಗ ಇಲ್ಲಿ ಬಟ್ಟೆನ ಜಾಸ್ತಿ ಹಿಡಿದಿರ್ತೀವಿ ನೋಡಿ. ಇಲ್ಲಿ ಹೊಲಿಗೆ ಹಾಕೋತಿರುವಾಗ ಇಲ್ಲಿ ಬಟ್ಟೆನ ಜಾಸ್ತಿ ಸ್ಟಿಚ್ ಮಾಡ್ಕೊಂಡಿರ್ತೀವಿ, ಮುಂಭಾಗಕ್ಕೆ ನಾವು ಕಡಿಮೆ ಸ್ಟಿಚ್ ಮಾಡ್ಕೊಂಡಿರ್ತೀವಿ. ಹಂಗತೇನೋ ಮಾಡಿದ್ರೆ ಇಲ್ಲಿ ಒಂದು ಅರ್ಧ ಇಂಚನ್ನ ನಾವು ಅಕಸ್ಮಾತ್ ಹೆಚ್ಚು ಕಡಿಮೆ ಮಾಡ್ಕೊಂಡ್ರು ಉದ್ದಾನ ನಮಗೆ ಹೆಚ್ಚು ಕಡಿಮೆ ಬಂದ್ಬಿಡ್ತೈತಿ. ಅದು ಒಂದು ನೋಡ್ಕೋಬೇಕು. ಮತ್ತು ಇಲ್ಲಾಂದ್ರೆ ಅದೇ ಫ್ರಂಟ್ ಪಾರ್ಟ್ನ ನಾವು ಕಡಿಮೆ ಆಗೋ ಥರ ಇಲ್ಲಿ ಹೇಳಿದ್ಮೇಲೆ ಇಲ್ಲಿ ಅಳತೆನ ನಾವು ಕಡಿಮೆ ಇಟ್ಕೊಂಡಿರ್ತೀವಿ. ಹಂಗಾಗಿ ಫ್ರಂಟ್ ಪಾರ್ಟ್ ಕಡಿಮೆ ಬಂದ್ರೆ ನಮ್ಗೆ ಆಟೋಮೆಟಿಕಲಿ ಏನಾಗ್ತೈತಿ, ಬ್ಯಾಕ್ ಪಾರ್ಟ್ ಉದ್ದ ಬರ್ತೈತಿ. ಅದನ್ನೊಂದು ನಾವು ನೋಡ್ಕೊಂಡು ಕರೆಕ್ಟಾಗಿ ಇಟ್ಕೋಬೇಕು. ಕಟಿಂಗ್ ಮಾಡ್ಕೊಳ್ಳೋವಾಗ ಸ್ವಲ್ಪ ನೀಟಾಗಿ ಮಾಡ್ಕೊರಿ, ಹಂಗಾದ್ರೆ ಏನೂ ಪ್ರಾಬ್ಲಮ್ ಬರೋಂಗಿಲ್ಲ. ಒಂದ್ಸರಿ ನೋಡ್ಕೊರಿ. ಅಂದರೆ ಇಲ್ಲಿ 2 ಪಾರ್ಟ್ ಕರೆಕ್ಟಾಗಿ ಇದ್ರೆ ಇಲ್ಲಿ ನಮಗೆ
ನಮಗೆ ನೋಡಿ 1 ಇಂಚ್ ನಾವು ಎಕ್ಸ್ಟ್ರಾ ತೊಗೊಂಡಿದ್ರೆ ಇಲ್ಲಿ ಸ್ಟಿಚ್ ಮಾಡುವಾಗ ಹೋಗ್ತೈತಿ, ಮತ್ತು ಇಲ್ಲಿನೂ ಸಹ ನಾವು ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡುವಾಗ ಹೋಗ್ಬಿಡ್ತೈತಿ, ಅದು ಕರೆಕ್ಟಾಗಿ ಬರ್ತೈತಿ. ಇಲ್ಲ ನಾವು ಇರೋದೇನ ಇಟ್ಕೊಂಡ್ಬಿಟ್ರೆ ಏನಾಗ್ತೈತಿ 1 ಇಂಚ್ ನಮ್ಗೆ ಕಡಿಮೆ ಬಂದ್ಬಿಡ್ತೈತಿ. ಹಂಗಾಗಿ ಬ್ಯಾಕ್ ಪಾರ್ಟು 1 ಇಂಚ್ ನಮಗೆ ಎಕ್ಸ್ಟ್ರಾ ಬರ್ತೈತಿ. ಅದನ್ನು ಒಂದು ಸ್ವಲ್ಪ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು ತೊಗೊಳ್ರಿ, ಹಂಗಾದ್ರೆ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗಂಗಿಲ್ಲ. ಮತ್ತು ನೆಕ್ಸ್ಟ್ ಇದು ಇಲ್ಲಿ ಮುಗೀತು ನೋಡಿರಿ. ಈ ಪಾರ್ಟ್ ನೀಟಾಗಿ ತೊಗೋಬೇಕು, ಮತ್ತು ಈ ಪಾರ್ಟನ್ನು ನೀಟಾಗಿ ತೊಗೋಬೇಕು. ನೆಕ್ಸ್ಟ್ ಇವಾಗ ಕ್ರಾಸ್ ಬೆಲ್ಟ್ನ ನಾವು ಯಾವ ರೀತಿ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಂತ ನಾನು ನಿಮಗೆ ಹೇಳಿದ್ದೆ. ಬ್ಯಾಕ್ ಪಾರ್ಟು ಮತ್ತು ಫ್ರಂಟ್ ಪಾರ್ಟ್ ಎರಡನ್ನೂ ಇದರಲ್ಲಿ ಕಟ್ ಮಾಡ್ಕೊಂತೀವಿ ಅಂತಂದ್ರೆ, ಇಲ್ಲ ನಮಗೆ ಇಷ್ಟು ಬಟ್ಟೆ ಇಲ್ಲಿ ತಗೊಳ್ಳೋಕ್ಕೆ ನಮಗೆ ಏನಾದರೂ ಬಟ್ಟೆ ಇಲ್ಲ ಅಂತಂದ್ರೆ ನೀವು ಇಲ್ಲಿ ತೊಗೊತಾ ಇರ್ತೀರಲ್ಲ, ಎಕ್ಸ್ಟ್ರಾ ಪಾರ್ಟ್ನ ನೀವು ತೊಗೊಳ್ಳುವಾಗನ ಏನು ಮಾಡಬೇಕು, ಈ ಥರ ಕಟ್ಟಿಂಗ್ ಮಾಡ್ಕೊತಿರ್ತೀರಲ್ಲ, ಒಂದು ಈಗ ಎಕ್ಸ್ಟ್ರಾ ಬಟ್ಟೆ ಉಳಿದೈತಿ ಅದ್ರಾಗ ನಾವು ಕಟ್ಟಿಂಗ್ ಮಾಡ್ಕೊತೀವಿ ಅಂತ ಅಂದರೆ ಇಲ್ಲಿ 3.5ನೇ ತೊಗೋಬೇಕು ನೀವು. ಈ ಸೈಡು ಇಲ್ಲಿ ಮತ್ತು 3 ಇಂಚನ್ನ ತೊಗೋಬೇಕು. ಒಂದೊಂದು ಸರಿ ಏನಾಗ್ತೈತಿ, ಇಲ್ಲಿ 3 ತೊಗೊಂಡಿರ್ತೀರಿ, ಇಲ್ಲಿ 2.5 ತೊಗೊಂಡಿರ್ತೀರಿ, ಪರವಾಗಿಲ್ಲ. ಆದರೆ ಏನಾಗ್ತೈತಿ, ಸ್ವಲ್ಪ ಬ್ಲೌಸ್ ನಮ್ಗೆ ಉದ್ದ ಆದ್ರೂ ಯಾವುದೇ ರೀತಿ ಮಿಸ್ಟೇಕ್ ಆಗಂಗಿಲ್ಲ ಅಳತೆ ಬ್ಲೌಸ್ಗಿಂತ. ಅಕಸ್ಮಾತ್ ನಮ್ಗೆ ಅದೇ ಅರ್ಧ ಇಂಚ್ ಏನಾದರೂ ಮೇಲ್ಗಡೆ ಹೋಯ್ತಂದ್ರೆ ಬ್ಲೌಸ್ ಕೆಡ್ತೈತಿ. ಉದ್ದ ಆದರೆ ಯಾವುದೇ ರೀತಿ ಕಸ್ಟಮರ್ ಏನು ಅನ್ನೋದಿಲ್ಲ, ಯಾಕಂದ್ರೆ ಒಂದು ಅರ್ಧ ಇಂಚಲ್ಲ ಸ್ವಲ್ಪ ಫಿನಿಶಿಂಗ್ ನೀಟಾಗಿನೇ ಬರ್ತೈತಿ ಉದ್ದ ಆದ್ರೂ. ಆದರೆ ಮೇಲ್ಗಡೆ ಹೋಗ್ಬಾರ್ದು ನಮ್ಗೆ. ಅದಕ್ಕೆ ಇಲ್ಲಿ 3.5ನೇ ತೊಗೋರಿ, ಇಲ್ಲಿ 3 ಇಂಚೇ ತೊಗೋರಿ. ನೀವು ಫ್ರಂಟ್ ಪಾರ್ಟ್ ಕಟ್ ಮಾಡ್ಕೊಳ್ಳುವಾಗ ಎಕ್ಸ್ಟ್ರಾ ಬಟ್ಟೆ ಬಂದರೆ ಹಿಂಗೆ ಕಟ್ ಮಾಡ್ಕೊರಿ, ಇಲ್ಲಾಂದರೆ ಇಷ್ಟು ನೋಡಿರಿ ಈ ಪಾರ್ಟನ್ನ ಬಿಟ್ಬಿಟ್ಟು ಇಷ್ಟನ್ನಷ್ಟೇ ತಕ್ಕೊಂಡಿಂದ ಸಪ್ರೇಟಾಗಿ 3.5 ಇಟ್ಕೊರಿ. ಇದನ್ನು 3 ಇಂಚ್ ಇಟ್ಕೊಂಡು ಕ್ರಾಸ್ ಬೆಲ್ಟ್ನ ನೆಕ್ಸ್ಟ್ ಕಟ್ಟಿಂಗ್ನ ಮಾಡ್ಕೊರಿ. ನೋಡಿರಿ ಮತ್ತು ಈಗ ಕ್ರಾಸ್ ಬೆಲ್ಟ್ ನಾವು ಅಟ್ಯಾಚ್ ಮಾಡುವಾಗ ಈ ಥರ ನೀಟಾಗಿ ಅಟ್ಯಾಚ್ ಮಾಡ್ಕೊರಿ. ಇಲ್ಲ ನಾವು ಇಲ್ಲಿ ಜಾಸ್ತಿ ಬಟ್ಟೆ ಹಿಡಿಯೋದು ಮತ್ತು ಮುಂದ್ಗಡೆ ಜಾಸ್ತಿ ಬಟ್ಟೆ ಹಿಡಿಯೋದು ಮಾಡಿದ್ರೂ ಬ್ಲೌಸು ಉದ್ದ ಹಾಕವು. ಕರೆಕ್ಟಾಗಿ ನಾವು 1 ಇಂಚ್ ಹೆಚ್ಚಿಗೆ ತೊಗೊಂಡಿವಿ ಅಂದರೆ ಅರ್ಧ ಇಂಚ್ ಅಷ್ಟೇ ನಮ್ಗೆ ಇಲ್ಲಿ ಸ್ಟಿಚ್ ಮಾಡಿದಾಗ ಅರ್ಧ ಇಂಚ್ ಅಷ್ಟೇ ಹೊಲಿಗೆ ಒಳಗಡೆ ಹೋಗಿರ್ಬೇಕು. ಅದೇ ರೀತಿನೇ ಮಾಡ್ಕೊರಿ. ಯಾಕಂದರೆ ಸ್ಟಾರ್ಟಿಂಗ್ ಸ್ಟಿಚ್ ಮಾಡೋರು ತುಂಬ ಒಳಗಡೆ ಜಾಸ್ತಿ ಹೊಲಿಗೆ ಹಾಕ್ತಿರ್ತಾರೆ, ಇಲ್ಲಾಂದರೆ ಪೂರ್ತಿ ತುದಿಗೆ ಈ ಥರ ಬಟ್ಟೆ ಜಗ್ಬಿಟ್ರೆ ಹೊರಗಡೆ ಬರ್ತಿರ್ತೈತಿ, ಆ ಥರ ಹಾಕ್ತಿರ್ತಾರೆ. ಅದೊಂದು ನೋಡಿಕೊಂಡು ಮಾಡ್ಕೊರಿ. ನೆಕ್ಸ್ಟ್ ಇವಾಗ ಎಲ್ಲಿ ಮಿಸ್ಟೇಕ್ ಮಾಡ್ತೀವಿ ಅಂತಂದರೆ ತೋಳಿನ ಶೇಪ್ ತೆಗೆಯುವಾಗ ತುಂಬ ಮಿಸ್ಟೇಕ್ ಮಾಡ್ತಾ ಇರ್ತೀವಿ. ನೋಡ್ರಿ ನೆಕ್ಸ್ಟ್ ಎಲ್ಲಿ ನಾವು ಮಿಸ್ಟೇಕ್ ಮಾಡ್ತೀವಿ ಅಂತಂದ್ರೆ ತೋಳಿನ ಶೇಪ್. ಮೇನಾಗಿ ನಾವು ತೋಳಿನ ಶೇಪ್ನ ನೀಟಾಗಿ ತೆಗಿಬೇಕು, ಇಲ್ಲಾಂದ್ರೆ ಬ್ಲೌಸ್ ನಮ್ಗೆ ಕೆಟ್ಟೋಗ್ತೈತಿ. ಯಾಕಂದ್ರೆ ನೋಡ್ರಿ ತುಂಬ ಜನಕ್ಕೆ ತೋಳಿನ ಶೇಪು ಹಾಕೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಿರ್ತೈತಿ. ಫಸ್ಟ್ ಬ್ಲೌಸು ಕಲಿಯೋಕ್ಕಿಂತ ಮುಂಚೆ ನೀವು ಪೇಪರ್ ಒಳಗೆ ಪ್ರಾಕ್ಟೀಸ್ ಮಾಡ್ಕೊರಿ ತೋಳಿನ ಶೇಪ್ ಯಾವ ರೀತಿ ಹಾಕಬೇಕು ಅಂತೇಳಿ. ಮತ್ತು ಫ್ರಂಟ್ ಪಾರ್ಟ್ ಮತ್ತು ಇದು ನೋಡ್ರಿ ಬ್ಯಾಕ್, ಇದು ಮುಂಭಾಗ ಮತ್ತು ಹಿಂಭಾಗ ಎರಡನ್ನೂ ನೀವು ಕರೆಕ್ಟಾಗಿ ತೆಗಿಯೋದನ್ನ ಕಲ್ಕೋರಿ. ಮತ್ತು ಇವನು ಸಹ ಅಷ್ಟೇ ನಾವೇನು ಮಾಡ್ಬೇಕಂತಂದ್ರೆ ಇಲ್ಲಿ ಅಟ್ಯಾಚ್ ಮಾಡುವಾಗ ನೋಡ್ರಿ ಬಟ್ಟೆ ನೀಟಾಗಿ ಬರಬೇಕು, ಸ್ವಲ್ಪ ಬರಬೇಕು. ಇದೇ ರೀತಿನೇ ನೀವು ಅಟ್ಯಾಚ್ ಮಾಡ್ಕೊರಿ. ಇಲ್ಲ ಅಂತಂದರೆ ಇಲ್ಲಿ ತುಂಬ ಬಟ್ಟೆ ಇಲ್ಲಿ ಹಿಡಿಯೋದು ನೋಡ್ರಿ ನಿಮ್ಗೆ ಕಾಣಿಸ್ತೈತೆ ಅನ್ಕೋತೀನಿ. ನೋಡಿ ಇಲ್ಲಿ ಬಟ್ಟೆ ತುಂಬ ಹಿಡಿಯೋದು ಆ ಥರ ಏನಾದರೂ ಮಾಡಿಬಿಟ್ರೆ ತುಂಬ ಮಿಸ್ಟೇಕ್ ಆಗಿರ್ತೈತಿ. ಅದಕ್ಕೆ ನೀವು ಸ್ವಲ್ಪ ಸ್ಟಿಚ್ ಮಾಡುವಾಗ ನೋಡ್ಕೊಂಡು ಸ್ಟಿಚಿಂಗ್ ಮಾಡ್ಕೊರಿ. ನೋಡ್ರಿ ಫ್ರಂಟ್ ಪಾರ್ಟ್ ನೀವು ಇಲ್ಲಿ ಎಷ್ಟು ಹೊಲಿಗೆನ ಹಾಕ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಂಡಿರ್ತೀರಿ, ಅದೇ ರೀತಿನೇ ಬ್ಯಾಕ್ ಪಾರ್ಟನ್ನು ಅಷ್ಟೇ ಹೊಲಿಗೆನ ಹಾಕೋಬೇಕು, ಜಾಸ್ತಿ ಹಾಕೋಬಾರ್ದು. ಯಾಕಂದರೆ ಇಲ್ಲಿ ನಾವು ತುಂಬ ಬಟ್ಟೆ ಹಿಡಿದು ಇಲ್ಲಿ ಫ್ರಂಟ್ ಪಾರ್ಟ್ ಏನಾದರೂ ಕಡಿಮೆ ಬಟ್ಟೆ ಹಿಡಿದ್ರೆ ಏನಾಗ್ತೈತಿ, ಲೆಂತ್ ಹೆಚ್ಚು ಕಡಿಮೆ ಆಗ್ಬಿಡ್ತಾವೆ. ನಾವು ಸೈಡ್ ಜಾಯಿಂಟ್ ಮಾಡುವಾಗ ಲೆಂತ್ ಹೆಚ್ಚು ಕಡಿಮೆ ಆಗ್ತೈತಿ, ಆ ರೀತಿನೂ ಮಾಡಬಾರ್ದು. ಎರಡನ್ನೂ ಸೌನ ಒಂದೇ ರೀತಿ ಬರೋ ಥರ ನೀವು ಸ್ಟಿಚ್ನ ಮಾಡ್ಕೊರಿ. ನೆಕ್ಸ್ಟ್ ಇದಾದ ನಂತರ ಇವಾಗ ಲಾಸ್ಟಿಗೆ ಏನು ಮಾಡಬೇಕು, ಸೈಡ್ ಫಿಟ್ಟಿಂಗ್ ಮಾಡುವಾಗ ಏನು ಪ್ರಾಬ್ಲಮ್ ಮಾಡ್ತೀವಿ ಅಂತ ತಿಳಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟ್ ಲಾಸ್ಟಿಗೆ ನೋಡ್ರಿ ಸೈಡ್ ಫಿಟ್ಟಿಂಗ್. ಇವಾಗ ಸೈಡ್ ಫಿಟ್ಟಿಂಗ್ ಮಾಡುವಾಗ ಇಲ್ಲಿ ನೋಡ್ರಿ 3 ಹೊಲಿಗೆ ಯಾವ ರೀತಿ ನೀಟಾಗಿ ಬಂದಾವ ನೋಡ್ರಿ, ಇದೇ ರೀತಿನೇ ಹಾಕೋರಿ. ಎಕ್ಸ್ಟ್ರಾ ಹೊಲಿಗೆ ಬೇಕಾದ್ರೆ ಹಾಕೋರಿ, ಬಟ್ ಇವು ಸ್ಟ್ರೇಟ್ ಆಗಿರ್ಬೇಕು. ನೋಡ್ರಿ ಕಾಣಿಸ್ತೈತಿ ಅಂತ ಅನ್ಕೋತೀನಿ ನಿಮ್ಗೆ. ಕಲರ್ ಸೇಮ್ ಐತಿ ದಾರದ್ದು, ಆದ್ರೆ ಸ್ವಲ್ಪ ನೋಡ್ರಿ ಗೊತ್ತಾಕೈತಿ. ಇದೇ ರೀತಿನೇ ಸ್ಟ್ರೇಟ್ ಹಾಕಬೇಕು. ಇಲ್ಲಾಂದ್ರೆ ನಾವು ಏನು ಮಾಡ್ತಿರ್ತೀವಿ ಸ್ಟಿಚ್ ಮಾಡುವಾಗ ತುಂಬ ಈ ಥರ ಲೈನ್ಸ್ ಒಳಗಡೆ ಈ ರೀತಿ ಹಿಡಿಯೋದು ಹಿಂಗೆ ಮಾಡಿಬಿಡ್ತೀವಿ ನೋಡ್ರಿ. ಈ ಥರ ನಾವು ಡೊಂಕಾಗಿ ಹಿಡಿತೀವಿ, ಅವು ಡೊಂಕಾಗಿ ಹಿಡಿದ್ರೆ ಚೆನ್ನಾಗಿ ಬರೋಂಗಿಲ್ಲ.
ಮತ್ತು ಫಿಟ್ಟಿಂಗನ್ನು ನೀಟಾಗಿ ಕೊಡೋಂಗಿಲ್ಲ. ಇದೇ ರೀತಿನೇ ಸ್ಟ್ರೇಟಾಗಿ ಹೊಲಿಗೆನ ಹಾಕೊಳ್ಳೋದನ್ನ ಕಲೀರಿ. ಹಾಗಾದ್ರೆ ಯಾವುದೇ ರೀತಿ ನಿಮಗೆ ಬ್ಲೌಸ್ ಒಳಗೆ ಪ್ರಾಬ್ಲಮ್ ಬರೋಂಗಿಲ್ಲ. ಒಬ್ಬೊಬ್ರು ಏನು ಮಾಡಿಬಿಡ್ತಾರಂತಂದರೆ ಇದನ್ನು ತುಂಬ ಜಾಸ್ತಿ ಅಂದರೆ ಇಲ್ಲಿ ಸ್ಟ್ರೇಟಾಗಿ ಹೊಲಿಗೆ ಹಾಕ್ಕೊಂಡ್ರು ಸಹ ಇಲ್ಲಿ ಟಕ್ಸ್ ಪಾಯಿಂಟ್ನ ತುಂಬ ಜಾಸ್ತಿ ಹಿಡಿದು ಬಿಡ್ತಾರೆ ನೋಡಿರಿ. ಇಲ್ಲಿ ನಾವು ಎರಡು ಬ್ಯಾಕ್ ಪಾರ್ಟ್ ಎರಡು ಟಕ್ಸ್ ಪಾಯಿಂಟ್ ಇರ್ತೈತಲ್ಲ ಇವನ್ನ ತುಂಬ ಜಾಸ್ತಿ ಸ್ಟಿಚ್ ಮಾಡ್ಕೊಂಡ್ಬಿಡ್ತೀವಿ. ಅಂದರೆ ಈಗ 1 ಇಂಚ್ಗಿಂತ ಹಿಂಗೆ ಎಕ್ಸ್ಟ್ರಾ ಹಿಂಗೆ 2 ಇಂಚು ಈ ಥರ ಬರೋ ಥರ ಹಿಡ್ಕೊಂಡ್ಬಿಡ್ತೀವಿ. ಹಿಡಿದ್ರೆ ಏನಾಗ್ತೈತಿ ನೋಡಿರಿ, ತೋರಿಸ್ತೀನಿ ಕ್ಲಿಯರಾಗಿ. ಓಕೆ, ಇಷ್ಟು ಬ್ಲೌಸ್ ಐತೆ ಅಂತ ಅನ್ಕೋರಿ. ಇಲ್ಲಿ ನಾವು ಬಟ್ಟೆನ ಜಾಸ್ತಿ ಹಿಡಿದ್ಬಿಡ್ತೀವಿ ಅಂತ ಅನ್ಕೋರಿ. ಇಲ್ಲಿ ನಾವು ಹೊಲಿಗೆ ಹಾಕೊಳ್ಳುವಾಗ ಸ್ವಲ್ಪ ಹೆಂಗೋ ಸ್ವಲ್ಪ ಈ ಥರ ಹೊರಗಡೆ ಹೊಲಿಗೆ ಹಾಕ್ಕೊಂಡ್ವಿ, ನಮಗೆ ರೌಂಡಾಗಿ ವೆಸ್ಟ್ ಪಾರ್ಟ್ ಜಾಸ್ತಿ ಬಂತು ಅಂತ ಅಂದ್ರೆ ನಾವು ಟಕ್ಸ್ ಪಾಯಿಂಟ್ ಹಿಡಿದು ಅಡ್ಜಸ್ಟ್ ಮಾಡಿಬಿಡೋಣ ಅಂತೇಳಿ ಏನು ಮಾಡ್ತೀವಿ, ಟಕ್ಸ್ ಪಾಯಿಂಟ್ನ ಜಾಸ್ತಿ ಹಿಡ್ಕೊತೀವಿ. ನೋಡ್ರಿ ಈ ಥರ ಇಲ್ಲಿ ಜಾಸ್ತಿ ಹಿಡ್ಕೊಂಡ್ರೆ ಏನಾಗ್ತೈತೆ ನಮ್ಗೆ, ಇಲ್ಲಿ ಬಟ್ಟೆ ಲೂಸು ಜಾಸ್ತಿ ಬರ್ತೈತೆ ನಮ್ಗೆ. ಈ ಸೈಡು ನೋಡ್ರಿ, ಈ ಸೈಡ್ ನಮ್ಗೆ ಏನಾಗ್ತೈತಿ ಬಟ್ಟೆ ಜಾಸ್ತಿ ಲೂಸ್ ಬರುತ್ತೆ. ಮತ್ತು ಇಲ್ಲಿ ಕಂಕಳ ಹತ್ರ ಏನಾಗ್ತೈತಿ ತುಂಬ ನೀಟಾಗಿ ಬರೋಂಗಿಲ್ಲ, ಜಾಸ್ತಿ ರಿಂಕಲ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತೈತಿ. ಇಲ್ಲಿ ಪೂರ್ತಿ ಲೂಸ್ ಥರ ಬರ್ತೈತಿ ಮತ್ತು ರಿಂಕಲ್ಸ್ ಬರ್ತಾವೆ. ಆ ರೀತಿನೇ ಮಾಡ್ಕೊಬೇಡ್ರಿ. ಬ್ಲೌಸ್ಗೆ ನೀಟಾಗಿ ಫಿನಿಶಿಂಗ್ ಕೊಡ್ಬೇಕಂದ್ರೆ ನಾವು ಹೊಲಿಗೆನ ಒಂದೇ ಥರ ಹಾಕೋದನ್ನ ಕಲಿಬೇಕು. ತೋಳ ಹತ್ರ ಜಾಸ್ತಿ ಒಳಗಡೆ ಹೊಲಿಗೆ ಹಾಕೋದು ಮತ್ತು ಒಂದು ಸೈಡ್ ಕಡಿಮೆ ಹೊಲಿಗೆ ಹಾಕೋದು ಹಿಂಗೆ ಮಾಡೋಕತ್ರ ಬ್ಲೌಸು ಹೆಚ್ಚು ಕಡಿಮೆ ಆಗ್ತೈತಿ. ಮತ್ತು ಟಕ್ಸ್ ಪ್ಯಾಂಟು ಅದೇ ಸೇಮು. ಒಂದು ಸೈಡ್ ಏನಾದರೂ ನಾವು ಇಲ್ಲಿ ತುಂಬ ಚಿಕ್ಕದಿಡೋದು, ಈ ಪಾರ್ಟ್ ಎಲ್ಲ ದೊಡ್ಡದಿಡೋದು ಆ ಥರ ಮಾಡಿದ್ರೆ ಒಂದು ಸೈಡು ಚಿಕ್ಕದಾಗಿರ್ತೈತಿ ಟಕ್ಸ್ ಪ್ಯಾಂಟು ಮತ್ತು ಒಂದು ಸೈಡು ಜಾಸ್ತಿ ಆಗಿರ್ತೈತಿ ಅಂತಂದ್ರೆ ಇಲ್ಲಿ ಉದ್ದ ಕಡಿಮೆ ಬರ್ತಾವೆ. ಇವನ್ನ ನೋಡ್ಕೋಬೇಕು. ಮತ್ತು ಲಾಸ್ಟಿಗೆ ನಾವು ಕ್ರಾಸ್ ಬೆಲ್ಟ್ನ ಅಟ್ಯಾಚ್ ಮಾಡಿದ ಮೇಲೆ ಇಲ್ಲಿಂದ ಇಲ್ಲಿಗೆ ಉದ್ದಾನ ಫಸ್ಟ್ ಅಳತೆ ಬ್ಲೌಸಲ್ಲಿ ತೊಗೊಂಡು ಚೆಕ್ ಮಾಡ್ಕೊರಿ. ಮುಂದೆ ಕಾಜಿಪಟ್ಟಿ ಗುಂಡಿಪಟ್ಟಿ ಕರೆಕ್ಟಾಗಿ ಏನಾದರೂ ಬಂದವನಿಲ್ಲ ಅಂತೇಳಿ ನೋಡ್ಕೊರಿ. ಅಳತೆ ಬ್ಲೌಸ್ ನೋಡ್ಕೊಂಡು ಇವೆರಡು ಸವನ ಇರಬೇಕು. ಫಸ್ಟ್ ಅಳತೆ ಬ್ಲೌಸಲ್ಲಿ ಉದ್ದ ಕರೆಕ್ಟ್ ಐತೆಲ್ಲ ನೋಡಿಕೊಂಡು ಇವೆರಡು ಸವನ ಅದಾವನಿಲ್ಲ ಅಂತೇಳಿ ನೋಡ್ಕೊರಿ. ನೋಡಿಕೊಂಡು ಆ ನಂತರ ನೀವು ಕಾಜಿಪಟ್ಟಿ ಮತ್ತು ಗುಂಡಿ ಪಟ್ಟಿದು ಪಟ್ಟಿನ ಹಚ್ಕೋರಿ. ಫಸ್ಟು ಪಟ್ಟಿ ಹಚ್ಚೋಕ್ಕಿಂತ ಮುಂಚೆಕ ನೀವು ಚೆಕ್ ಮಾಡ್ಕೊರಿ. ಚೆಕ್ ಮಾಡ್ಕೊಂಡು ಹಚ್ಕೋರಿ. ನೆಕ್ಸ್ಟ್ ಇದಾದ ನಂತರ ನೋಡಿರಿ, ನೆಕ್ಸ್ಟ್ ಇವಾಗ ಲಾಸ್ಟಲ್ಲಿ ಪೈಪಿಂಗ್ ಮಾಡ್ತಿರ್ತೀರಿ ಅಂತ ಅನ್ಕೋರಿ. ಇವಾಗ ಏನಾಗ್ತೈತೆ ಅಂತಂದ್ರೆ ಒಂದೊಂದು ಸರಿ ಬೆನ್ ಪಾರ್ಟ್ ನಾವು ಜಾಸ್ತಿ ಮೇಲ್ಗಡೆ ತೆಗಿಯುವಾಗ ಫಸ್ಟ್ ಸ್ಟಿಚ್ ಮಾಡಿದ್ಮೇಲೆ ಅಂದರೆ ಇವಾಗ ಬೆನ್ ಪಟ್ಟಿ ಎಲ್ಲ ಮರ್ಚ್ಕೊಂಡಿದ್ದೆ ಲಾಸ್ಟಿಗೆ ಪೈಪಿಂಗ್ ಮಾಡ್ಕೊರಿ. ನಡುವೆ ಮಾಡ್ಕೋಬೇಡ್ರಿ. ಸ್ಟಾರ್ಟಿಂಗ್ ಹೊಲಿಯೋರಿದ್ರೆ ಲಾಸ್ಟಿಗೆ ಮಾಡ್ಕೊರಿ ನೀವು. ನೆಕ್ಸ್ಟ್ ಇಲ್ಲಿ ಚೆಕ್ ಮಾಡ್ಕೊರಿ ಬಟ್ಟೆ ಕರೆಕ್ಟಾಗಿ ನೆಕ್ ಬಂದೈತೇನಿಲ್ಲ ಅಂತೇಳಿ. ಅಕಸ್ಮಾತ್ ಏನಾದರೂ ಕಡಿಮೆ ತೆಗೆದಿದ್ರೆ ಏನು ಮಾಡ್ಕೊರಿ, ಇನ್ನೂ ಸ್ವಲ್ಪ ಇಲ್ಲಿ ಕೆಳಗಡೆ ಒಂದು ಮಾರ್ಕ್ ಮಾಡ್ಕೊಂಡು ಈ ರೀತಿ ಶೇಪ್ ತಕ್ಕೊರಿ. ಶೇಪ್ ತಗೊಂಡು ಕಟಿಂಗ್ ಮಾಡಿಕೊಂಡು ಪೈಪಿಂಗ್ನ ಮಾಡ್ಕೊರಿ. ಹಂಗಾದ್ರೆ ಕರೆಕ್ಟಾಗಿ ಬರ್ತೈತಿ. ನೋಡ್ರಿ, ಇಷ್ಟು ನಾವು ಬ್ಲೌಸಲ್ಲಿ ಏನೇನು ಮಿಸ್ಟೇಕ್ ಮಾಡ್ತೀವಿ ಅಂತೇಳಿ ನಿಮಗೆ ತಿಳಿಸ್ಕೊಟ್ಟಿನಿ. ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಯಾವ ಚೆಸ್ಟ್ ಮೆಜರ್ಮೆಂಟ್ಗೆ ಎಷ್ಟು ನೆಕ್ ಬಿಡ್ತು ಮತ್ತು ಆರ್ಮೋಲು ಮತ್ತು ಶೋಲ್ಡರ್ನ ತೊಗೋಬೇಕಂತೇಳಿ ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.